ಎಲ್ಲ ಕಿರೀಟಕ್ಕೂ ಒಂದು ಪರ್ಪಸ್ ಅಂತ ಕೊಡಬೇಕು. ಅಶ್ವಿನಿ ಅವ್ರಿಗೆ ಡೌರಾಣಿ ಕೊಟ್ಟಿದ್ದೀನಿ. ಅವ್ರು ಯಾವಾಗಲೂ ನಾವು ಅಂತಾನೆ ನನ್ನ ತಲೆಯಲ್ಲಿ ಇರುತ್ತೆ ಅಂತ ಹೇಳಿ. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರ ಕಿಚ್ಚನ ಪಂಚಾಯಿತಿ ಯಾವ ರೀತಿ ಇತ್ತು, ಆದರೆ ಎರಡನೇ ವಾರ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತು ಅಂತ ಹೇಳಿ ನನಗನ್ನಿಸ್ತು. ಮನೆಯಲ್ಲಿ ಎರಡನೇ ವಾರ ಸಂಪೂರ್ಣವಾಗಿ ಕಾಕ್ರೋಚ್ ಒಬ್ಬರಿಗೆ ಸೀಮಿತ ಆಯ್ತೇನೋ ಅಂತ ಹೇಳಿ ಅನಿಸ್ತು. ಅದ್ರ ಜೊತೆಗೆ ಮನೆಯ ಬಾಗಿಲನ್ನ ತೆರೆದು ಅವರಿಗೆ ಎದುರಿಸುವಂತ ಒಂದು ಕೆಲಸ ಆಯಿತು ಅಂತ ಹೇಳಿ ಅಷ್ಟೇ ನನಗೆ ಅನಿಸಿದ್ದು. ಇನ್ಯಾವುದೇ ರೀತಿಯಾದಂತಹ ತಪ್ಪುಗಳನ್ನು ಮಾಡಿದಂತಹ ಕಂಟೆಸ್ಟೆಂಟ್ಗಳಿಗೆ ಬೈಯೋ ಕೆಲಸವನ್ನು ಸುದೀಪ್ ಮಾಡಲೇ ಇಲ್ಲ. ತುಂಬ ಜನ ರೂಲ್ಸ್ ಬ್ರೇಕನ್ನು ಮಾಡಿದರು, ಅವ್ರಿಗೆ ಹೇಗೆ ಬೇಕೋ ಹಾಗೆ ಆಟ ಆಡಿದರು, ಅವ್ರಿಗೆ ಯಾರಿಗೂ ಕೂಡ ಏನು ಹೇಳಲೇ ಇಲ್ಲ, ಹಾಗೆ ಎಪಿಸೋಡನ್ನು ಮುಗಿಸ್ಬಿಟ್ರು. ಈ ಒಂದು ಕಿಚ್ಚನ ಪಂಚಾಯಿತಿ ಏನಿತ್ತು ಅದು ನನಗೆ ಸಂಪೂರ್ಣವಾಗಿ ಇಷ್ಟ ಆಗಲಿಲ್ಲ. ಮತ್ತು ಇವತ್ತಿನ ವಿಚಾರ ಅಂತ ಬಂದರೆ ಇವತ್ತು ಕೂಡ ಒಂದೆರಡು ಪ್ರೋಮೋಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಸಂಪೂರ್ಣವಾಗಿ ಕೇವಲ ಕಾಮಿಡಿನೇ ಇದೆ. ಸೊ ಮನೆಯಲ್ಲಿ ಕಾಮಿಡಿ ಪೀಸ್ ಆಗಿರುವಂತಹ ರಕ್ಷಿತಾ ಅವ್ರನ್ನ ಯೂಸ್ ಮಾಡಿಕೊಂಡು ಎರಡು ಪ್ರೋಮೋನ ಬಿಟ್ಟಿದ್ದಾರೆ. ಇನ್ನೊಂದು ಪ್ರೋಮೋನ ಬಿಟ್ಟಿದ್ದಾರೆ, ಅದರಲ್ಲಿ ಸಂಪೂರ್ಣವಾಗಿ ಮನೆ ಮಂದಿ ಎಲ್ಲರೂ ಕೂಡ ಅಶ್ವಿನಿ ಗೌಡ ಅವರ ಮೇಲೆ ಡೌರಾಣಿ ಅನ್ನೋ ಒಂದು ಪಟ್ಟವನ್ನು ಕಟ್ತಾ ಇರುವಂಥದ್ದು. ಈ ವಿಚಾರವಾಗಿ ನಾನು ಹೇಳೋದಿದ್ರೆ ಅಶ್ವಿನಿ ಗೌಡ ಅವರ ಪರವಾಗಿ ನಾನು ನಿಲ್ಲಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ ಗೌಡ ಆಡಿದ್ಕೇನೆ ಈ 2 ವಾರ TRP ಹೊಡಿರೋದು ಅನ್ಬೋದು. ಅಶ್ವಿನಿ ಗೌಡ ಎಲ್ಲಾದರೂ ಇವರಂತೆಯೇ ಆಡ್ಕೊಂಡು ಹೋಗಿದ್ರೆ ಮನೆಯಲ್ಲಿ ಒಂದು ಚಿಕ್ಕ ಜಗಳನೂ ಆಗ್ತಿರಲಿಲ್ಲ, ಒಂದು ಟಾಸ್ಕು ಕೂಡ ನಡೀತಾ ಇರಲಿಲ್ಲ. ಅಶ್ವಿನಿ ಗೌಡ ತಾನು ತಗೊಂಡಿರುವಂತಹ ಪ್ರತಿಯೊಂದು ನಿರ್ಧಾರದಲ್ಲೂ ತನ್ನ ಗಟ್ಸನ್ನು ಬಿಟ್ಟಿಲ್ಲ, ತನ್ನ ಧೈರ್ಯವನ್ನು ಬಿಟ್ಟಿಲ್ಲ. ಅದಕ್ಕೆ ಸ್ಟ್ಯಾಂಡ್ ತಗೊಂಡು ನಾನು ಹೀಗೆ ಇರೋದು, ನಾನು ಯಾವನಿಗೂ ಕೂಡ ತಲೆ ಬಾಗಲ್ಲ ಅಂತ ಹೇಳಿ ಧೈರ್ಯವಾಗಿ ಹೇಳಿದರು. ಆದರೆ ಟಾಸ್ಕ್ ಕೊಟ್ಟಂತಹ ಅಸುರ ಅಧಿಪತಿ ಅಂತ ಹೇಳಿಸ್ಕೊಂಡಿರುವಂಥ ಕಾಕ್ರೋಚ್ ಸುದಿ ಒಳ್ಳೆ ಒಬ್ಬ ಜೋಕರ್ ಆಗಿ ಓಡಾಡ್ತಾ ಇದ್ದ. ಅವನಿಗೆ ಕೊಟ್ಟಂತಹ ಟಾಸ್ಕನ್ನು ಸಂಪೂರ್ಣವಾಗಿ ಹಳ್ಳ ಹಿಡಿಸಿದ್ದು ನೀವೆಲ್ಲರೂ ಕೂಡ ನೋಡಿರ್ತೀರ. ಆದರೆ ಇವತ್ತು ಮನೆ ಮಂದಿ ಎಲ್ಲರೂ ಕೂಡ ಮನೆ ಒಳಗೆ ಕಿಸಿರು ಅಂತ ಹೇಳಿದ್ರೆ ಸುದೀಪ್ ಅವರ ಮುಂದೆ ಹೋಗಿ ಕಿಸಿಯಕ್ಕೆ ಹೋಗ್ತಿದ್ದಾರೆ. ಎಲ್ಲರೂ ಕೂಡ ಒಂದು ಟಾಸ್ಕನ್ನು ಕೊಟ್ಟಾಗ ಅಲ್ಲಿ ಒಂದು ಡೌರಾಣಿ ಅನ್ನೋ ಒಂದು ಪಟ್ಟವನ್ನು ತಗೊಂಡೋಗಿ ಅಶ್ವಿನಿ ಗೌಡಗೆ ಕೊಡ್ತಿದ್ದಾರೆ. ಅವರು ಡೌವನ್ನು ಮಾಡ್ತಿದ್ದಾರೆ, ಡೌರ್ನ ರಾಣಿ ಥರ ಆ್ಯಕ್ಟ್ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತ. ಇವರಿಗೆ ಆಟ ಆಡೋ ಯೋಗ್ಯತೆ ಇಲ್ಲ. ಆಟ ಆಡ್ತಿರುವಂಥ ಅಶ್ವಿನಿ ಗೌಡ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಬಿಗ್ ಬಾಸ್ ಮನೆ ಅಂದರೆ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋವಂಥದ್ದಲ್ಲ, ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋವಂಥದ್ದಲ್ಲ. ಅಲ್ಲಿ ತಾನು ಏನು ಅಂತ ಹೇಳಿ ಪ್ರೂವ್ ಮಾಡಬೇಕು, ಮತ್ತೊಬ್ಬರಿಗೆ ತಾನು ಏನು ಅಂತ ಹೇಳಿ ತಿಳಿಸ್ಬೇಕು. ಅದು ಈ ಶೋನ ಒಂದು ಉದ್ದೇಶ ಆಗಿರ್ತದೆ ಹೊರತು ಅವ್ರ ಮನೆ ವಿಚಾರ ಇವ್ರ ಮನೆ ವಿಚಾರ. ಗಿಲ್ಲಿ ಕೇವಲ ಕಾಮಿಡಿ ಮಾಡ್ಕೊಂಡೇ ಬಂದುಬಿಡ್ತೀನಿ ಅಂತ ಹೇಳಿ ಅನ್ಕೊಂಡಿದ್ದಾನೆ. ಕಾಮಿಡಿ ಮಾಡಿರೋರು ಗೆದ್ದಿರೋ ತೀರಾ ಕಡಿಮೆ ಅಂತ ಹೇಳಿ ಗಿಲ್ಲಿಗೂ ಕೂಡ ಗೊತ್ತಿರ್ಬೋದು. ಈ ಮನೆಯಲ್ಲಿ ಡೌರಾಣಿ ಅಂತ ಹೇಳಿ ಆ್ಯಕ್ಟ್ ಮಾಡ್ತಿರೋದು ಅದು ಅಶ್ವಿನಿ ಗೌಡ ಅಲ್ಲ, ಮಂಜು ಭಾಷಿಣಿ ಅವರು ಅಂತ ಹೇಳಿ ನನಗನ್ಸುತ್ತೆ. ಯಾಕಂದರೆ ಡೈರೆಕ್ಟಾಗಿ ಮಾತಾಡೋಕ್ಕಾಗ್ದೇ ಅವ್ರು ಇವ್ರನ್ನ ಕಟ್ ಹಾಕಿ ಅವ್ರ ಮೇಲೆ ನುಗ್ಗಿ ಬೀಳೋವಂಥ ಕೆಲಸವನ್ನು ಮಾಡ್ತಾರೆ. ಇಂಥವರಿಂದ ಅಶ್ವಿನಿ ಗೌಡ ಕುಗ್ಗೋದಿಲ್ಲ. ಅಶ್ವಿನಿ ಗೌಡ ಏನೇ ಒಂದು ನಿರ್ಧಾರ ತಗೊಳ್ಳಿ, ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ಅದಕ್ಕೆ ಸ್ಟ್ಯಾಂಡ್ ತಗೋತಾಳಾರ, ಅದಕ್ಕೆ ನಾವು ಧೈರ್ಯವನ್ನು ಮೆಚ್ಚಲೇಬೇಕು. ನಾನು ಸಂಪೂರ್ಣವಾಗಿ ಅಶ್ವಿನಿ ಗೌಡಯಿಂದಲೇ ಹೋದ್ವಾರ ಓಡಿದ್ದು ಅಂತ ಹೇಳಿ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ಅವರಿಗೆ ಓಟ್ ಹಾಕಿದ್ದೀನಿ, ನೀವು ಕೂಡ ಈ ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು. ಇನ್ನು ಉಳಿದಂತೆ ಅಲ್ಲಿ ಮನೆಯಲ್ಲಿರುವಂಥ ಗಂಡಸರು ಯಾರ್ಯಾರು ಇದ್ರೋ ಅವರು ಗಂಡಸಿನ ಆಟವನ್ನು ಮನೆಯೊಳಗೆ ಆಡಲೇ ಇಲ್ಲ. ಆದರೆ ಆ ಹೆಣ್ಣಿನ ಮೇಲೆ ಹೋಗಿ ಡೌರಾಣಿ ಪಟ್ಟ ಕಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ. ಇವತ್ತೇನಾದರೂ ಸುದೀಪ್ ಉಗಿಯೋದಿದ್ರೆ ಮನೆಯಲ್ಲಿರುವಂಥ ಎಲ್ಲ ಗಂಡು ಮಕ್ಕಳಿಗೆ ಉಗಿಲಿ ಅನ್ನೋದು ನನ್ನ ಆಶಯ. ನಿಮಗೇನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.